ನಮ್ಮ ಪ್ರಣಯ ಸಖಿ ಡೈರೆಕ್ಟೆಡ್ ಬೈ ಶ್ರೀನಿವಾಸ್ ರಾಜು ಸ್ಟಾರಿಂಗ್ ಗಣೇಶ್ ಮಾಳ್ವಿಕಾ ನಾಯರ್ ಅಂಡ್ ಶರಣ್ಯ ಶೆಟ್ಟಿ. ನಿನ್ನೆ ಪೇಡ್ ಪ್ರೀಮಿಯರ್ ಶೋ ಇತ್ತು, ಹೋಗಿದ್ದಾಯ್ತು, ದುಡ್ಡು ಕೊಟ್ಟು ನೋಡಿದ್ದಾಯ್ತು. ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಸಿನಿಮಾದಲ್ಲಿ ನಂಗೆ ಏನು ಇಷ್ಟ ಆಯಿತು, ನಂಗೆ ಏನು ಕಷ್ಟ ಆಯಿತು ಅಂತ ಕಂಪ್ಲೀಟ್ ಆಗಿ ಮಾತಾಡುವ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಕೃಷ್ಣ ಸಿನಿಮಾದ ಹೀರೋ. ಕೃಷ್ಣ ಗ್ರೂಪ್ ಆಫ್ ಕಂಪನೀಸ್ ಓನರ್. ಅವನಿಗೆ ಒಳ್ಳೆ ಹುಡುಗಿ ಹುಡುಕೊಂಡು ಅವ್ರ ಜೊತೆ ಮದುವೆ ಆಗಿ ಸೆಟ್ಲ್ ಆಗಬೇಕು ಅನ್ನೋದು ಆಸೆ ಇರುತ್ತೆ. ಕೃಷ್ಣನ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಪ್ರಣಯ ಕೆಲಸ ಮಾಡ್ತಾ ಇರ್ತಾಳೆ. ಕಟ್ ಮಾಡಿದ್ರೆ ಪ್ರಣಯ ಬೇರೊಂದು ಜಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ ಜಾಗ ಯಾವುದು, ಅಲ್ಲಿಗೆ ಕೃಷ್ಣ ಹೋಗಿ ಹೇಗೆ ಪರಿಚಯ ಆಗ್ತಾನೆ, ಅದಾದ್ಮೇಲೆ ಇವರಿಬ್ಬರ ಲೈಫಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಫಸ್ಟ್ ಹಾಫ್. ಸ್ಟಾರ್ಟಿಂಗ್ ನಲ್ಲೇ ಒಳ್ಳೆ ಬ್ಯಾಂಗ್ ಆಗಿ ಸಾಂಗ್ ಮೂಲಕ ಸಿನಿಮಾ ಶುರುವಾಗುತ್ತೆ. ಸ್ಟಾರ್ಟ್ ಆಗಿ 10 ನಿಮಿಷಕ್ಕೆ ಒಂದು ಹುಳ ಬಿಡ್ತಾರೆ. ಆ ಹುಳ ನಿಮ್ಮ ತಲೆನ ಎಷ್ಟು ತಿನ್ನುತ್ತೆ ಅಂದ್ರೆ ಫಸ್ಟ್ ಹಾಫ್ ಪೂರ್ತಿ ನೀವು ಸೈಕಾಗಿ ಕುತ್ಕೊಂಡಿರ್ತೀರಾ. ಇದ್ರ ಮಧ್ಯೆ ಸಾಂಗ್ಸ್ ಮತ್ತು ಕಾಮಿಡಿ ನಿಮ್ಮನ್ನ ಎಂಗೇಜಿಂಗ್ ಆಗಿರುತ್ತೆ. ಇಲ್ಲಿ ಕೆಲವೊಂದು ಸೀನ್ಸ್ ರೂಟೀನ್ ಆದ್ರೂ ಕೂಡ ಅದನ್ನ ಫ್ರೆಶ್ ಆಗಿ ಟ್ರೀಟ್ ಮಾಡಿದ್ದಾರೆ. ಇದೊಂದು ಡೀಸೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಫಸ್ಟ್ ಹಾಫ್ ನಲ್ಲಿ ಎಲ್ಲೂ ಡ್ರ್ಯಾಗ್ ಮಾಡದೆ ಕ್ರಿಸ್ಪ್ ಆಗಿ ಎತ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ಸಾಂಗ್ಸ್ ಅಂಡ್ BGM. ಫಸ್ಟ್ ಅರ್ಜುನ್ ಜನ್ಯ ಅವರಿಗೆ ಕೈ ಮುಗಿಬೇಕು. ನಿಮ್ಗೆ ಆಲ್ರೆಡಿ ಈ ಸಿನಿಮಾದ ಸಾಂಗ್ಸ್ ಇಷ್ಟ ಆಗಿದೆ ಅಂತ ಗೊತ್ತು. ಆ ಸಾಂಗ್ಸ್ನ ಇನ್ನೂ ಜಾಸ್ತಿ ಇಷ್ಟ ಆಗೋ ಹಾಗೆ ಮಾಡೋದು ಅದರ ವಿಜುವಲ್ಸ್ ಅಂಡ್ ಸಾಂಗ್ ಕೊರಿಯೋಗ್ರಫಿ. ಯಾವ ಸಾಂಗ್ಗೂ ಮೋಸ ಮಾಡದೆ ಎಲ್ಲದನ್ನು ತುಂಬಾ ರಿಚ್ ಆಗಿ ತೆಗೆದಿದ್ದಾರೆ. ಆದರೆ ಸಾಂಗ್ನ ಅವಶ್ಯಕತೆ ಬಗ್ಗೆ ಮುಂದೆ ಮಾತಾಡೋಣ. ಇದ್ರ ಜೊತೆ ಜನ್ಯ ಅವರ BGM ಕೂಡ ಫ್ರೆಶ್ ಆಗಿತ್ತು. ಸೀನ್ಸ್ಗೆ ಸೂಟ್ ಆಗೋ ಥರ ಇತ್ತು. ಓವರಾಲ್ ಆಗಿ ಅವ್ರ ಕಡೆಯಿಂದ ಸಿನಿಮಾಗೆ ತುಂಬಾ ಹೆಲ್ಪ್ ಆಗಿದೆ. ನೆಕ್ಸ್ಟ್ ಸ್ಕ್ರೀನ್ ಪ್ಲೇ. ನಾನು ಆವಾಗಲೇ ಹೇಳಿದಾಗೆ ಸ್ಟಾರ್ಟಿಂಗ್ ನಲ್ಲೇ ಒಂದು ಹುಳ ಬಿಡ್ತಾರೆ. ಆ ಹುಳ ನಮ್ಮ ತಲೆ ಬಿಟ್ಟು ಹೋಗೋದು ಸೆಕೆಂಡ್ ಹಾಫ್ ನಲ್ಲಿ. ಅದಾದ್ಮೇಲೆ ಮತ್ತೆ ಕೆಲವೊಂದು ಟ್ವಿಸ್ಟ್ಗಳನ್ನ ತಗೊಂಡು ಬಂದಿರೋದು, ಕೆಲವೊಂದು ಸೀನ್ಸ್ ನ ಲೈಟ್ ಆಗಿ ಹ್ಯಾಂಡಲ್ ಮಾಡಿರೋದು, ಸೆಕೆಂಡ್ ಹಾಫ್ ನಲ್ಲಿ ಲವ್ ಟ್ರ್ಯಾಕ್ ನ ಹೊಸ ತರ ಹೇಳೋಕೆ ಟ್ರೈ ಮಾಡಿರೋದು, ಆಡಿಯನ್ಸ್ ಅದ ನಮಗೆ ಮುಂದೆ ಏನಾಗಬಹುದು ಅಂತ ತಲೆಯಲ್ಲಿ ಎಲ್ಲೋ ಒಂದು ಸಣ್ಣ ಜಾಗದಲ್ಲಿ ಒಂದು ಕ್ಯೂರಿಯಾಸಿಟಿ ಅನ್ನೋದು ಬಿಲ್ಡ್ ಆಗುತ್ತೆ. ಇದ್ರ ಜೊತೆ ಅಲ್ಲಲ್ಲಿ ಟ್ರೈ ಮಾಡಿರೋ ಕಾಮಿಡಿ ಚೆನ್ನಾಗಿತ್ತು. ಸ್ವಲ್ಪ ನಗುನ ಕೂಡ ತಂದ್ಕೊಟ್ಟು. ಸಾಧುಗೋಕಿಲ, ರಂಗಾಯಣರಗು, ಕುರಿ ಪ್ರತಾಪ್ ಎಲ್ಲರೂ ಅವರ ಪರ್ಪಸ್ನ ಫುಲ್ಫಿಲ್ ಮಾಡಿದ್ದಾರೆ. ಕಾಮಿಡಿನ ಅಲ್ಲಲ್ಲಿ ಫಿಲ್ಲರ್ಸ್ ತರ ಯೂಸ್ ಮಾಡ್ಕೊಂಡಿರೋದು ಸ್ಕ್ರೀನ್ ಪ್ಲೇನ ಎಂಟರ್ಟೈನಿಂಗ್ ಆಗಿ ತಗೊಂಡು ಹೋಗೋದ್ರಲ್ಲಿ ಹೆಲ್ಪ್ ಮಾಡಿದೆ. ಒಟ್ಟಿನಲ್ಲಿ ನನ್ನ ಜೊತೆ ತುಂಬಾ ಜನ ಫ್ಯಾಮಿಲಿ ಆಡಿಯನ್ಸ್ ಬಂದಿದ್ರು. ಅವರಂತೂ ಸಿನಿಮಾನ ಸಖತ್ ಎಂಜಾಯ್ ಮಾಡ್ತಿದ್ರು. ಈಗ ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದು, ಮೇಜರ್ ಆಗಿ ಕಷ್ಟ ಅಂತ ಅನಿಸಿದ್ದು, ಎಲ್ಲದನ್ನು ಅವಶ್ಯಕತೆಗಿಂತ ಜಾಸ್ತಿನೇ ಯೂಸ್ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಸಾಂಗ್ಸ್. ಲಿಟರಲಿ 8 ಸಾಂಗ್ಸ್ ಇದಾವೆ. ಸಿನಿಮಾದಲ್ಲಿ ಒಂದು 5 ರಿಂದ 6 ಇದ್ರೆ ಓಕೆ, ಬಟ್ ಇಲ್ಲಿ ಇವಾಗ ಯಾಕೆ ಗುರು ಸಾಂಗ್ ಅಂತ ಕೆಲವು ಕಡೆ ಅನಿಸಿದಂತೂ ನಿಜ. ಆಡಿಯನ್ಸ್ ಸ್ಟೋರಿಲಿ ಇನ್ವಾಲ್ವ್ ಆಗಿರುವಾಗ ನೀವು ಸಡನ್ ಆಗಿ ಸಾಂಗ್ ತರ್ತೀರಾ. ಆಡಿಯನ್ಸ್ ಸಾಂಗ್ ಬರುತ್ತೆ ಅಂತ ಮೆಂಟಲಿ ಪ್ರಿಪೇರ್ ಕೂಡ ಆಗಿರಲ್ಲ. ಅಂತ ಟೈಮ್ನಲ್ಲಿ ತುಂಬ ಇರಿಟೇಟ್ ಆಗೋದು ಕಾಮನ್. ಸಡನ್ ಆಗಿ ಸಾಂಗ್ ಬಂದು ಸಾಂಗ್ನ ಮೊದಲೇ ಕೇಳಿದ್ರೆ ಸಾಂಗ್ ಚೆನ್ನಾಗಿದ್ರೆ ಫೈನ್, ಬಟ್ ಆಲ್ರೆಡಿ ತುಂಬ ಸಾಂಗ್ಸ್ ಆಗಿರುವಾಗ ಮತ್ತೆ ತಂದಿದ್ದು ಬ್ಯಾಕ್ ಟು ಬ್ಯಾಕ್ ಸಾಂಗ್ಸ್ನ ಫಿಟ್ ಮಾಡಿದ್ದು ಸರಿ ಅನಿಸ್ತಿಲ್ಲ. ಸಾಂಗ್ಸ್ ಪ್ಲೇಸ್ಮೆಂಟ್ ಬಗ್ಗೆ ಕೂಡ ಇನ್ನೂ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಇದ್ರ ಜೊತೆ ರಂಗಾಯಣರಗು ಅವರ ಕ್ಯಾರೆಕ್ಟರ್ನ ಸಿನಿಮಾದಲ್ಲಿ ಓವರ್ ಆಗಿ ಯೂಸ್ ಮಾಡ್ಕೊಂಡ್ರು ಅಂತ ಅನಿಸ್ತು. ಬೇಡದೇ ಇರೋ ಕಡೆ ಫಿಲ್ಲರ್ ಆಗಿ ಯೂಸ್ ಮಾಡ್ಕೊಂಡಿರೋದು ನೋಡೋಕೆ ಸ್ವಲ್ಪ ಕಷ್ಟ ಆಯಿತು. ಅವ್ರ ಕ್ಯಾರೆಕ್ಟರ್ ಬೇಕಿದ್ದ ಕಡೆ ಅಷ್ಟೇ ಯೂಸ್ ಮಾಡ್ಕೊಂಡಿದ್ರೆ ಸಿನಿಮಾ ಇನ್ನೂ ಕ್ರಿಸ್ಪ್ ಆಗಿರ್ತಿತ್ತು. ಇದ್ರ ಜೊತೆ ನನಗೆ ಸಿನಿಮಾದಲ್ಲಿ ಇರೋ ಆಕ್ಷನ್ ಎಪಿಸೋಡ್ಗಳು ಯಾವುದು ಕೂಡ ಬೇಕಾಗಿತ್ತು ಅಂತ ಅನಿಸ್ಲಿಲ್ಲ. ಎಲ್ಲದನ್ನು ಫಾರ್ಮಾಲಿಟಿಗೋಸ್ಕರ ಯೂಸ್ ಮಾಡ್ಕೊಂಡಿರ್ತಾರೆ ಫೀಲ್ ಕೊಟ್ಟವು. ಓವರಾಲ್ ಆಗಿ ಹೇಳಬೇಕಂದ್ರೆ ಇದೊಂದು ಲೈಟ್ ಹಾರ್ಟೆಡ್ ಫೀಲ್ ಗುಡ್ ಸಿನಿಮಾ. ಸ್ಟೋರಿ ಅಲ್ಲಲ್ಲಿ ರೂಟೀನ್ ಅನ್ಸಿದ್ರು ಕೂಡ ಸ್ಕ್ರೀನ್ ಪ್ಲೇ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಬರ್ಕೊಂಡಿದ್ದಾರೆ. ನಿಮಗೆ ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಪಾರ್ಟ್ನರ್ ಜೊತೆ 3 ಗಂಟೆಗಳ ಕಾಲ ಎಂಟರ್ಟೈನ್ಮೆಂಟ್ ಸಿಗಬೇಕು ಅಂತಂದ್ರೆ ಒಂದ್ಸತಿ ಟ್ರೈ ಮಾಡಿ. ಹಾಗೆ ನಿಮಗೆ ಈ ಸಿನಿಮಾದ ಸಾಂಗ್ಸ್ ಇಷ್ಟ ಆಗಿದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಬಹುದು. ಇನ್ನು ಲವ್ ಸ್ಟೋರಿ ಆಗದೆ ಇರೋರಿಗೆ, ಫ್ಯಾಮಿಲಿ ಡ್ರಾಮಾನ ತಡ್ಕೊಳಕ್ ಆಗದೆ ಇರೋರಿಗೆ, ಬರೀ ಗಂಡು ಮಕ್ಕಳೇ ತಿರುಗೋರಿಗೆ ನಿಮ್ಮ ಇಷ್ಟ ಅಂತ ಹೇಳ್ತೀನಿ. ಸೊ ಇದಿಷ್ಟು ನನಗೆ ಸಿನಿಮಾ ನೋಡಿ ಹೇಳಬೇಕು ಅನ್ಸಿದ ವಿಚಾರಗಳು.